ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ದೃಷ್ಟಿಪಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಧ ಗಂಟೆ ಆದಮೇಲೆ ದೃಷ್ಟಿ ಮತ್ತು ಸೈಲೆಂಟ್ ಗಾರ್ಡಿನ ಹತ್ರ ಬರ್ತಾರೆ. ಅಲ್ಲಿ ನೋಡಿದ್ರೆ ಮೆಣಸಿನ್ಕಾಯಿ ರಾಶಿ ಇರುತ್ತೆ. ಏನಿದು ದೃಷ್ಟಿ, ಈ ಅಮ್ಮ ಮೆಣಸಿನ್ಕಾಯಿ ತಿನ್ನೋ ಸ್ಪರ್ಧೆ ಏನಾದರೂ ಇಟ್ಟಿದ್ದಾರಾ ಏನೋ ಹೆಂಗೆ ಅಂತ ಸೈಲೆಂಟ್ ಕೇಳ್ತಾನೆ. ಅದಕ್ಕೆ ದೃಷ್ಟಿ, ಏನು ಮಾತಾಡ್ತಾ ಇದೆಯಾ, ಯಾರಾದರೂ ಅಂಥ ಸ್ಪರ್ಧೆ ಇಡ್ತಾರಾ ಅಂತ ಕೇಳ್ತಾ. ಅದಕ್ಕೆ ಸೈಲೆಂಟ್, ನೀನು ಗೆಲ್ಲಬಾರ್ದು ಅಂತ ಮನಸ್ಸಲ್ಲಿದ್ದರೆ ಯಾವುದಾದ್ರೂ ಏನು ಅಂತ ಸೈಲೆಂಟ್ ಕೇಳ್ತಾನೆ. ಅದಕ್ಕೆ ಹೇಮ, ಏನೇನು ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ರೆ ಬನ್ನಿ ಇಲ್ಲಿ ಅಂತ ಕರೀತಾಳೆ. ದೃಷ್ಟಿ ಮತ್ತು ಸೈಲೆಂಟ್ ಹತ್ರ ಬರ್ತಾರೆ. ಏನಿಲ್ಲ ಹೇಮಕ್ಕ, ನಮ್ಮ ಹೇಮಕ್ಕ ತುಂಬ ಒಳ್ಳೆಯವರು, ಬಂಗಾರದಂಥವ್ರು, ಒಂದೇ ಕ್ಷಣದಲ್ಲಿ ಒಪ್ಕೊಂಡು ಬಿಡ್ತಾರೆ ಅಂತ ಹೇಳ್ತಾ ಇದ್ದೆ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ಹೇಮ, ಒಂದು ಕ್ಷಣದಲ್ಲೂ ಅಲ್ಲ, ಅದೇ ಒಂದು ಕೆಲಸ ಆದಮೇಲೆ ಖಂಡಿತ ಒಪ್ಕೋತೀನಿ ಅಂತ ಹೇಮ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ಅದು ಏನು ಕೆಲಸ ಅಂತ ಕೇಳ್ತಾಳೆ. ಅದಕ್ಕೆ ಹೇಮ, ದೃಷ್ಟಿ, ದಕ್ಷಿಣ ಭಾರತದಲ್ಲಿ ಅತಿ ಖಾರವಾದ ಮೆಣಸಿನ್ಕಾಯಿ ಅಂದರೆ ಇದೆ. ಈಗೆಲ್ಲ ಖಾರದ ಪುಡಿ ಮಾಡಬೇಕು ಅಂದರೆ ಗಿರಣಿಗೆ ಹೋಗಿ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡು ಬರ್ತಾರೆ. ದತ್ತನಿಗೆ ಗಿರಣಿಯಲ್ಲಿ ಪುಡಿ ಮಾಡಿರೋ ಖಾರದ ಪುಡಿ ಅಂದರೆ ಇಷ್ಟ ಇಲ್ಲ, ಕುಟ್ಟಿ ಮಾಡಿರೋ ಖಾರನೇ ಇಷ್ಟ. ಅದಕ್ಕೆ ನೀನು ಮೆಣಸಿನ್ಕಾಯಿನ ಕುಟ್ಟಿ ಪುಡಿ ಮಾಡಿದ್ರೆ ದತ್ತನ ನಿಮ್ಮ ಮನೆಗೆ ಕಳಿಸೋದಕ್ಕೆ ನಾನು ಒಪ್ಕೋತೀನಿ ಅಂತ ಹೇಮ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ಹೇಮಮ್ಮರೇ ಒಪ್ಕೋತೀನಿ ಅಂತ ಹೇಳಿದ್ದಕ್ಕೆ ಖುಷಿಯಾಗಿ ಹ್ಞೂ ಅಂತಾಳೆ. ಅದಕ್ಕೆ ಸೈಲೆಂಟ್, ಅಕ್ಕ ಇದನ್ನೆಲ್ಲ ಕುಟ್ಟಿ ಪುಡಿ ಮಾಡಿದ ಮೇಲೆ ನೀವು ಆಗಲ್ಲ ಅಂತ ತಪ್ಪಿಸ್ಕೊಂಡು ಬಿಟ್ರೆ ಅಂತ ಕೇಳ್ತಾನೆ. ಅದಕ್ಕೆ ಈಗ ತಾನೇ ಒಳ್ಳೆಯವಳು ಅಂತ ಹೇಳಿದೆ, ಆಗಲೇ ನನ್ನ ಗುಣದ ಮೇಲೆ ಡೌಟಾ ಬಂತ ಅಂತ ಹೇಮ ಕೇಳ್ತಾಳೆ. ಅದಕ್ಕೆ ಸೈಲೆಂಟ್ ತನ್ನ ಮನಸ್ಸಲ್ಲೇ, ಯಾಕೆ ಬೇಕು ಅಕ್ಕ ಬಣ್ಣ ಬದಲಾಯಿಸೋ ಉಸುರುವಳಿನ ನಂಬಾರ್ದು ಅಂತಾರೆ ಅಂತ ಅನ್ಕೋತಾನೆ. ಅದಕ್ಕೆ ಹೇಮ, ಏನಾದರೂ ಮನಸ್ಸಲ್ಲಿ ಬೈಕೋತಿದ್ಯಾ ಅಂತ ಹೇಮ ಕೇಳ್ತಾಳೆ. ಅದಕ್ಕೆ ಸೈಲೆಂಟ್, ಅಯ್ಯೋ ನಾನು ನಿಮ್ಮನ್ನು ಬೈಕೊಳ್ಳೋದಾ, ನಾನು ನಿಮ್ಮನ್ನು ಬೈಕೊಂಡ್ರೆ ಆಮೇಲೆ ದತ್ತಾಬಾಯಿ ನಂದು ಕಟ್ ಮಾಡಿಬಿಡ್ತಾರೆ ನಾಲ್ಗೆನ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ಹೇಮ, ದೃಷ್ಟಿ, ನಾನು ದತ್ತನ ಅಕ್ಕ, ಮಾತು ಕೊಟ್ಟಿದ್ದೀನಿ ಅಂದಮೇಲೆ ಮಾತು ತಪ್ಪಲ್ಲ. ನಾ ಹೇಳ್ದಂಗೆ ಮೆಣಸಿನ್ಕಾಯಿ ಪುಡಿ ತಯಾರಾದರೆ ದತ್ತನ ನಿಮ್ಮ ಮನೆಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತೀನಿ ಅಂತ ಹೇಮ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ಆಯಿತು ಚಿಕ್ಕಮ್ಮವ್ರೆ, ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸೈಲೆಂಟ್, ದೃಷ್ಟಿ ಬೇಡ, ಯೋಚನೆ ಮಾಡು, ಈ ಮೆಣಸಿನ್ಕಾಯಿ ಕುಡಿದಾಗ ಬರೋ ಘಾಟಿಗೆ ಎದೆ ಉರಿ, ಕೆಮ್ಮು ಎಲ್ಲ ಬರುತ್ತೆ, ಆಗಲ್ಲ ದೃಷ್ಟಿ, ಬೇಡ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ದೃಷ್ಟಿ, ನಾನು ಮಾಡ್ತೀನಿ ಸುಮ್ಮನೆ ಇರೋಣ ಅಂತ ಹೇಳ್ತಾಳೆ. ಅದಕ್ಕೆ ಹೇಮ ಚಪ್ಪಾಳೆ ತಟ್ಟಿ, ಬಂದರು ಇಲ್ಲಿ ಅದನ್ನು ಹಾಕಿ ಅಂತ 2 ಮೂಟೆ ಮೆಣಸಿನ್ಕಾಯಿನೇ ಹಾಕಿಸ್ತಾಳೆ. ಅದಕ್ಕೆ ಸೈಲೆಂಟ್, ಹೇಮಕ್ಕ ಕೆಳಗಿರೋ ಮೆಣಸಿನ್ಕಾಯಿ ಮಾತ್ರ ಕುಟ್ಟು ಪುಡಿ ಮಾಡಿ ಅಂತ ಹೇಳಿಬಿಟ್ಟು ಮತ್ತೆ 2 ಚೀಲ ಹಾಕಿಸ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಹೇಮ, ಇಲ್ಲಿ ಒಣಗಿ ಹಾಕಿರೋ ಮೆಣಸಿನ್ಕಾಯಿ ಮಾತ್ರ ಕುಟ್ಟು ಪುಡಿ ಮಾಡಬೇಕು ಅಂತ ನಾ ಏನಾದರೂ ಹೇಳಿದ್ನಾ ಅಂತ ಕೇಳ್ತಾಳೆ. ಅದಕ್ಕೆ ಸೈಲೆಂಟ್, ಇದು ಆಗದೇ ಇರೋ ಕೆಲಸ ದೃಷ್ಟಿ, 10 ವರ್ಷದಿಂದ ಈ ಮನೆಯಲ್ಲಿ ಮೆಣಸಿನ್ಕಾಯಿ ಪುಡಿ ಮಾಡೋರ ಕೈಯಲ್ಲಿ ಕೊಟ್ಟರು ಇದು ಒಂದೇ ಸತಿ ಪುಡಿ ಮಾಡೋಕ್ಕಾಗಲ್ಲ. ಹೇಮಕ್ಕ, ಇದು ನಮಗೆ ಒಪ್ಪಿಗೆ ಇಲ್ಲ ಅಂತ ಸೈಲೆಂಟ್ ಹೇಳ್ತಾನೆ. ಆವಾಗ ದೃಷ್ಟಿಗೆ ಅವರ ಅಮ್ಮನಿಗೆ ಕೊಟ್ಟಿರೋ ಮಾತು ನೆನಪಾಗುತ್ತೆ. ಈ ಕಡೆ ಮಹಾದೇವ, ಚೆನ್ನಮ್ಮ, ನಿನಗೆ ತಲೆ ಕೆಟ್ಟಿದೆ, ನಾವು ಬದನೆಕಾಯಿ ಕೊಂಡ್ಕೊಳ್ಳೋಕ್ಕೆ ಬಂದಿಲ್ಲ, ಅಳಿಯಂದ್ರಿಗೆ ಬಂಗಾರದ ಉಂಗುರ ಕೊಡಿಸ್ಬೇಕಂತ ಆಸೆ ಪಟ್ಟೆ, ಇಲ್ಲ ಇದ್ದು ಬಿದ್ದು ಕಾಸನ್ನ ಕೂಡಿಸಿ ಸಾಲ ತಂದು ಉಂಗುರಗೆ ಕೊಟ್ಟಾಯ್ತಲ್ಲ, ಇನ್ನು ಏನು ಉಳಿದಿದೆ ನಮ್ಮ ಹತ್ರ, ತಾಳಿ ಸರಕ್ಕೆ ದುಡ್ಡು ಕೊಡೋದು ಬೇಡವಾ, ಅಷ್ಟೊಂದು ದುಡ್ಡು ಎಲ್ಲಿದೆ ನಮ್ಮ ಹತ್ರ ಅಂತ ಕೇಳ್ತಾನೆ. ಅದಕ್ಕೆ ಚೆನ್ನಮ್ಮ, ನೋಡು ಮಹಾದೇವ, ನನ್ನ ಮಗಳು ಕೊರಳಲ್ಲಿ ಅರ್ಶಿನ ದಾರ ನೋಡಿದ್ರೆ ಮನಸ್ಸಿಗೆ ಚುಚ್ಚುತ್ತೆ. ಯಾವುದೇ ತಂದೆ ತಾಯಿ ಆದರೂ ಎಷ್ಟೇ ಬಡವರಾಗಲಿ ತಮ್ಮ ಮಕ್ಕಳಿಗೆ ಒಂದು ಚಿಕ್ಕದಾದರೂ ತಾಳಿ ಸರ ಮಾಡಿಸಿಕೊಡ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಮಹಾದೇವ, ಮಾಡಿಸಿಕೊಡೋಣ ಚಿನ್ನಿ, ಆದರೆ ಈಗ ಮಾಡಿಸೋ ಅವಶ್ಯಕತೆ ಏನಿದೆ ಅಂತ ಕೇಳ್ತಾನೆ. ಅದಕ್ಕೆ ಚೆನ್ನಮ್ಮ, ನಿನಗೆ ಸೂಕ್ಷ್ಮನೇ ಅರ್ಥ ಆಗಲ್ಲ, ಅಮ್ಮೋರು ದೃಷ್ಟಿಗೆ ಒಡವೆಗಳನ್ನು ಕೊಟ್ಟರು, ತಾಳಿ ಸರ ಕೊಡುವುದನ್ನು ಮರೆತುಬಿಟ್ರು ಅನಿಸುತ್ತೆ. ಇವಾಗ ಅವರು ಊರಲ್ಲಿ ಇದ್ದಿದ್ರೆ ಖಂಡಿತ ದೃಷ್ಟಿಗೆ ತಾಳಿ ಸರ ಕೊಡಿಸಿರೋರು ಗೊತ್ತಾ. ಅದು ಅಲ್ಲದೆ ದೃಷ್ಟಿ ಪ್ರತಿದಿನ ಇದ್ಲು ಹಚ್ಕೋತಾಳೆ, ಅದು ಅರ್ಶಿನ ದಾರಕ್ಕೆ ತಾಗಿ ಕಪ್ಪಾಗೋದಿಲ್ವಾ, ಪ್ರತಿದಿನ ಅರ್ಶಿನ ದಾರನ ಬದಲಾಯಿಸೋಕ್ಕಾಗುತ್ತಾ, ಯಾರಾದರೂ ನೋಡಿಬಿಟ್ಟು ಏಕೆ ನಿನ್ನ ಅರ್ಶಿನ ದಾರ ಕಪ್ಪಾಗಿದೆ ಅಂತ ಕೇಳಿದ್ರೆ ಅವ್ರು ಏನು ಉತ್ತರ ಕೊಡ್ತಾಳೆ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಮಹಾದೇವ, ನೀ ಹೇಳೋದೆಲ್ಲ ಸರಿ ಚೆನ್ನಿ, ಆದರೆ ತಾಳಿ ಸರನ ಕಂಡುಕೊಳ್ಳೋಕ್ಕೆ ನಮ್ಮ ಹತ್ರ ಕಾಸು ಎಲ್ಲಿದೆ ಅಂತ ಕೇಳ್ತಾನೆ. ಅದಕ್ಕೆ ಚೆನ್ನಮ್ಮ, ಇದೇ ಮಹಾದೇವ, ಆದರೆ ನೀನು ಬೇಜಾರು ಮಾಡ್ಕೋಬಾರ್ದು ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಮಹಾದೇವ, ನೀನು ಮಾಡೋ ಕೆಲಸದಿಂದ ತಾಳಿ ಸರ ಬರುತ್ತೆ ಅನ್ನೋದಾದರೆ ನೀನು ಏನಂದ್ರೂ ನನಗೆ ಬೇಜಾರಾಗಲ್ಲ, ಹೇಳು ಏನು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಚೆನ್ನಮ್ಮ ಬಾ ಅಂತ ಒಡವೆ ಅಂಗಡಿ ಒಳಗೆ ಕರ್ಕೊಂಡು ಹೋಗ್ತಾಳೆ. ಹೋಗಿ ತನ್ನ ಕೊರಳಲ್ಲಿರೋ ತಾಳಿನ ತೆಗೆದು, ಅಣ್ಣ ಈ ತಾಳಿ ತೊಗೊಂಡು ಇದೇ ರೇಟಿಗೆ ಯಾವುದಾದ್ರೂ ಹೊಸ ತಾಳಿ ಕೊಡಿ ಅಣ್ಣ ಅಂತ ಕೇಳ್ತಾಳೆ. ಅದಕ್ಕೆ ಆ ಒಡವೆ ಅಂಗಡಿ ಮಾಲೀಕ, ಅಮ್ಮ ಇದರಲ್ಲಿ ಕರಿಮಣಿನೇ ಜಾಸ್ತಿ ಇದೆ, ಈ ಬಂಗಾರದ ತೂಕಕ್ಕೆ ಯಾವುದಾದ್ರೂ ಸಣ್ಣ ಚೈನ್ ಬಂದರೆ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಚೆನ್ನಮ್ಮ, ಸರಿ ಅಣ್ಣ ನೋಡಿ ಅಂತಾಳೆ. ಮಹಾದೇವನಿಗೆ ತುಂಬ ಬೇಜಾರಾಗುತ್ತೆ. ಚೆನ್ನಿ ಕೈ ಮುಗಿತಾನೆ. ಯಾಕೆ ಮಹಾದೇವ ಅಂತ ಚೆನ್ನಮ್ಮ ಕೇಳ್ತಾಳೆ. ಅದಕ್ಕೆ ಮಹಾದೇವ, ಚೆನ್ನಿ ಮಗಳು ಖುಷಿಯಾಗಿರಬೇಕು ಅಂತ ನಿನ್ನ ತಾಳಿ ಸರನೇ ಬಿಟ್ಕೊಟ್ಟೆ ಅಲ್ಲ ಮಹಾತಾಯಿ ನೀನು, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಅಂತ ಮಹಾದೇವ ಹೇಳ್ತಾನೆ. ಈ ಕಡೆ ಸೈಲೆಂಟ್, ದೃಷ್ಟಿ ಏನು ಮುಖ ನೋಡ್ತಾ ನಿಂತಿದೆ, ಒಪ್ಪಿಗೆ ಕೊಡೋಲ್ಲ ಅನ್ನೋದನ್ನು ಈ ರೀತಿ ಹೇಳ್ತಿದ್ದಾರೆ, ನಡಿ ಹೋಗೋಣ ಅಂತ ಹೇಳ್ತಾನೆ. ನಾನು ಮಾಡ್ತೀನಿ ಸುಮ್ಮನೆ ಇರೋಣ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ಸೈಲೆಂಟ್, ದೃಷ್ಟಿ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಕೇಳು, ಇದನ್ನು ಒಬ್ಬ ಮನುಷ್ಯನಿಂದ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನೀ ಅಲ್ಲ ಬೇರೆ ಯಾರೋ ಬಂದರೂ ಸಾಧ್ಯ ಇಲ್ಲ,
ಅಂತ ದೃಷ್ಟಿ ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಿ, ಸೋಲು ಗೆಲುವು ಆಮೇಲೆ ಸುಮ್ಮನಿರು ಅಣ್ಣ, ಪ್ರಯತ್ನ ಮಾಡೋದು ಮುಖ್ಯ, ಇದಕ್ಕೂ ಮೊದಲು ಶಸ್ತ್ರ ಕೆಳಗೆ ಹಾಕಲ್ಲ, ನಾನು ಮಾಡ್ತೀನಿ ಇದನ್ನು ಅಂತ ಹೇಳಿ ಸೆರಗನ್ನು ಸಿಗಿಸಿ ನಿಂತ್ಕೊಳ್ತಾಳೆ. ಆಗ ಸೈಲೆಂಟ್, ಅಕ್ಕ ನೀವಾದರೂ ಹೇಳಿ, ಒನಕೆಯಲ್ಲಿ ಈ ಮೆಣಸಿನ್ಕಾಯಿ ಕುಟ್ಟಕ್ಕೆ ಶುರು ಮಾಡಿದ್ರೆ ಘಾಟು ತಡೆಯೋಕ್ಕಾಗಲ್ಲ ಅಂತ ಹೇಳಿ ಅಕ್ಕ, ಅಪ್ಪಿತಪ್ಪಿನೂ ಏನಾದರೂ ಮುಖನೋ ಕೈನೋ ಮುಟ್ಕೊಂಡ್ರೆ ಬೆಂಕಿಯಾಗಿ ಉರಿಯುತ್ತೆ ಅಂತ ಹೇಳಿ ಅಕ್ಕ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ಹೇಮ, ನಾನು ಅವಳಿಗೆ ಬಲವಂತ ಮಾಡಿಲ್ಲ ಸೈಲೆಂಟ್, ಅವಳಿಗೆ ತನ್ನ ಕೆಲಸ ಆಗಬೇಕು, ನನಗೆ ನನ್ನ ಕೆಲಸ ಆಗಬೇಕು ಅಂತ ಹೇಮ ಹೇಳ್ತಾಳೆ. ಅದಕ್ಕೆ ದೃಷ್ಟಿ ಹೋಗಿ ಒನಕೆನ ಹಿಡ್ಕೊಂಡು ನಿಲ್ತಾಳೆ, ಮಾಡಬೇಕು ಅಂತ. ಯಾವ ಒತ್ತಾಯನೂ ಇಲ್ಲ, ಆಗಲ್ಲ ಅಂತ ಹೋದರೆ ನನಗೇನು ಬೇಜಾರಾಗಲ್ಲ ಅಂತ ಹೇಮ ಹೇಳ್ತಾಳೆ. ಆಗ ದೃಷ್ಟಿ ಒನಕೆಯಿಂದ ಮೆಣಸಿನ್ಕಾಯಿನ ಕುಟ್ಟೋಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ನಾನು ಅಲ್ಲಿ ಬೇಡ್ಕೋತಾ ಇದ್ದೀನಿ, ನೀನು ಇಲ್ಲಿ ಕುಟ್ಟೋಕ್ಕೆ ಶುರು ಮಾಡ್ಕೊಂಡ ದೃಷ್ಟಿ, ಬೇಡ ದೃಷ್ಟಿ ಅಂತ ಸೈಲೆಂಟ್ ಎಷ್ಟೇ ಹೇಳಿದ್ರು ಕೇಳದೆ ಕೊಡ್ತಾನೆ ಇರ್ತಾಳೆ. ಇನ್ನೂ ಪುಡಿನೇ ಆಗಿಲ್ಲ, ಈ ಗಾಡಿಗೆ ನನಗೆ ಕೆಮ್ಮು ಬರ್ತಿದೆ, ಇನ್ನೂ 1 kg ಪುಡಿ ಮಾಡೋ ಅಷ್ಟರಲ್ಲಿ ಉಸಿರೇ ಆಡೋಕ್ಕಾಗಂಗಿಲ್ಲ, ಕಣ್ಣು ಬಿಡೋಕ್ಕೂ ಆಗಲ್ಲ, ನನ್ನ ಮಾತು ಕೇಳು, ಅರ್ಥ ಮಾಡ್ಕೊ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ದೃಷ್ಟಿನ, ನಂಬಿರೋ ದೇವರು ನನ್ನ ಜೊತೆಗೆ ಇದ್ದಾರೆ, ಸುಮ್ಮನಿರು ಅಣ್ಣ, ತಮ್ಮ ಮನೆಗೆ ಅಳಿಯ ಬರ್ತಾನೆ ಅಂತ ಅಮ್ಮ ಆಸೆ ಪಟ್ಟಿದ್ದಾಳೆ, ಅವಳ ಆಸೆ ಈಡೇರಿಸೋಕೆ ನಾ ಏನು ಬೇಕಾದರೂ ಮಾಡ್ತೀನಿ ಅಂತ ಮೆಣಸಿನ್ಕಾಯಿ ಪುಡಿ ಮಾಡ್ತಿರ್ತಾಳೆ. ಅದಕ್ಕೆ ಸೈಲೆಂಟ್, ಎಂಥ ಕೆಟ್ಟ ಹಠ ನಿಂದು, ಅಮ್ಮ ಆಸೆ ಪಟ್ಟರು ಅಂತ ಹಾಸಿಗೆ ಹಿಡಿತೀಯ ದೃಷ್ಟಿ, ಇನ್ನೂ 15 ನಿಮಿಷ ಆಗಲಿ, ನಿನಗೆ ಯಾವಾಗ ಗೊತ್ತಾಗುತ್ತೆ, ಇವಾಗ ಗೊತ್ತಾಗಲ್ಲ ಅಂತ ಹೇಳಿ ದೂರ ಹೋಗಿ ಕೆಮ್ತಾ ನಿಲ್ತಾನೆ. ಹೇಮಗೂ ಘಾಟ್ ಬಂದು ಅವಳು ದೂರ ಹೋಗಿ ನಿಲ್ತಾಳೆ. ದೃಷ್ಟಿಗೆ ಎಷ್ಟೇ ಘಾಟ್ ಬಂದರೂ ಕೆಮ್ಮುತ್ತಾ ಮೆಣಸಿನ್ಕಾಯಿ ಕುಡ್ತಾನೆ ಇರ್ತಾಳೆ. ಈ ಕಡೆ ಸೈಲೆಂಟ್, ದೃಷ್ಟಿ ಸೀರೆ ಆದರೂ ಮುಖಕ್ಕೆ ಸುತ್ಕೊ ಅಂತ ಹೇಳ್ತಾನೆ. ದೃಷ್ಟಿ ಅದನ್ನು ಕೇಳದೆ ಮೆಣಸಿನ್ಕಾಯಿ ಪುಡಿ ಮಾಡ್ತಾ ಇರ್ತಾಳೆ. ಸೈಲೆಂಟ್ ಹತ್ತಿರ ಬಂದು, ಬೇಡ ದೃಷ್ಟಿ, ತುಂಬ ಖಾರ ಇರುತ್ತೆ, ಕಣ್ಣು ಒರೆಸ್ಕೋಬೇಡ, ಇರು ನಾನೇ ಒರೆಸ್ತೀನಿ ಅಂತ ಒರೆಸೋಕ್ಕೆ ಹೋಗ್ತಾನೆ. ಅದಕ್ಕೆ ದೃಷ್ಟಿ, ಅಯ್ಯೋ ಏನು ಮಾಡ್ತಿದ್ಯಾ ಅಣ್ಣ ಅಂತ ಕೇಳ್ತಾಳೆ. ಅದಕ್ಕೆ ಸೈಲೆಂಟ್, ಅಯ್ಯೋ ತಾಯಿ, ಕಣ್ಣೀರು ಒರೆಸ್ತಾ ಇದ್ದೀನಿ ಅಂತ ಹೇಳ್ತೇನೆ. ಅದಕ್ಕೆ ದೃಷ್ಟಿ, ನಾನೇ ಒರೆಸ್ಕೋತೀನಿ ಅಂತ ಹೇಳಿ ಒರೆಸ್ಕೊಂಡು ಮತ್ತೆ ಮೆಣಸಿನ್ಕಾಯಿ ಕುಡ್ತಾಳೆ. ದೃಷ್ಟಿ, ಇನ್ನೂ 2 ಚೀಲ ಮೆಣಸಿನ್ಕಾಯಿ ಇದೆ, ಇನ್ನೂ 4 kg ಮೆಣಸಿನ್ಕಾಯಿನೂ ಕೊಟ್ಟಿಲ್ಲ, ನಾನು ಹೇಳೋದನ್ನು ಕೇಳು ಬಿಡು ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಿ, ಆಗಲ್ಲ ಅಂತ ಹಿಂದೆ ಸರಿದ್ರೆ ನನ್ನ ತಾಯಿ ಆಸೆನ ಹಾಳು ಮಾಡಿದೆ ಅಂತ ನೋವು ಪಡೋದಕ್ಕಿಂತ ಎಷ್ಟೇ ಆಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ ಅಣ್ಣ, ಕೊನೆ ಪಕ್ಷ ಮನಸ್ಸಿಗೆ ಪ್ರಯತ್ನ ಮಾಡಿದೆ ಅನ್ನೋ ಸಮಾಧಾನ ಆದರೂ ಇರುತ್ತೆ ಅಂತ ಮೆಣಸಿನ್ಕಾಯಿ ಕೊಡ್ತಾಳೆ. ಅಯ್ಯೋ ಭಗವಂತ, ಹೇಗಪ್ಪ ಈ ಹುಡುಗಿಗೆ ಅರ್ಥ ಮಾಡಿಸಲಿ ಅಂತ ಕೇಳ್ಕೊತಾನೆ. ಅಲ್ಲಿಗೆ ಸುದರ್ಶನ್ ಬಂದು, ದೃಷ್ಟಿ ಏನು ಮಾಡ್ತಿದ್ಯಾ, ಸೈಲೆಂಟ್, ಬುದ್ಧಿ ಇಲ್ವಾ ನಿನಗೆ, ಈ ಕೆಲಸ ಮಾಡೋಕ್ಕಂತಾನೆ ಮನೆಯಲ್ಲಿ ಜನರಿದ್ದಾರೆ ತಾನೇ, ದೃಷ್ಟಿ ಕೈಲಿ ಯಾಕೆ ಮಾಡಿಸ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಸೈಲೆಂಟ್, ಇದನ್ನು ಮಾಡೋಕ್ಕೆ ಹೇಳಿದ್ದು ನಾನಲ್ಲ ಬಾವ, ನಿಮ್ಮ ಹೆಂಡತಿ ಹೇಮ ಅಕ್ಕ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ಸುದರ್ಶನ್, ಏನು ಹೇಮನ ಅಂತ ಕೇಳ್ತಾನೆ. ಅದಕ್ಕೆ ಸೈಲೆಂಟ್, ನಾನು ಬೇಡ ಅಂದರೂ ದೃಷ್ಟಿ ಕೈಯಲ್ಲಿ ಮಾಡೋಕ್ಕಾಗದೇ ಇರೋ ಕೆಲಸನ ಕೊಟ್ಟು ತಮಾಷೆ ನೋಡ್ತಿದ್ದಾರೆ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ಸುದರ್ಶನ್, ದೃಷ್ಟಿ ಸಾಕು ನಿಲ್ಲಿಸು ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಿ, ಇಲ್ಲ, ನಾನು ಚಿಕ್ಕಮ್ಮವ್ರಿಗೆ ಮಾತು ಕೊಟ್ಟಿದ್ದೀನಿ, ಅವರು ನನಗೆ ಮಾತು ಕೊಟ್ಟಿದ್ದಾರೆ, ನಾನು ಇದನ್ನು ಮಾಡಲೇಬೇಕು ಅಂತ ಮೆಣಸಿನ್ಕಾಯಿನ ಕೊಡ್ತಾಳೆ. ಅದಕ್ಕೆ ಸುದರ್ಶನ್, ದೃಷ್ಟಿ, ನಾನು ನಿಮ್ಮ ಚಿಕ್ಕಮ್ಮವ್ರ ಗಂಡ, ನಾನು ಹೇಳ್ತಾ ಇದ್ದೀನಿ ನಿಲ್ಲಿಸು, ಖಾರ ಕುಟ್ಟಿ ಅಭ್ಯಾಸ ಇರೋರು ಇಷ್ಟೊಂದು ಮೆಣಸಿನ್ಕಾಯಿ ಕುಟ್ಟಲ್ಲ ದೃಷ್ಟಿ, ಒಂದು ದಿನದಲ್ಲಿ 10 ಜನ ಕುಟ್ಟಕ್ಕಾಗದೇ ಇರೋಷ್ಟು ಕುಡ್ತಿದ್ಯಾ, ಸವಾಲುಗಳನ್ನು ಒಪ್ಕೋಬೇಕು, ಆದರೆ ಹುಚ್ಚಾಟಗಳನ್ನು ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಿ, ಅದು ನನ್ನ ಗಂಡ ನನ್ನ ತವ್ರ ಮನೆಗೆ ಬರಬೇಕು ಅದಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಸುದರ್ಶನ್, ಈ ಕೆಲಸ ಮಾಡೋದು ಬೇಡ, ಹೇಮ ಹತ್ತಿರ ನಾನು ಮಾತಾಡ್ತೀನಿ, ನೀನು ಹೊರಡು ಅಂತ ಹೇಳ್ತಾನೆ. ಆದರೆ ದೃಷ್ಟಿ ಅವರ ಮಾತನ್ನು ಕೇಳಿಸಿಕೊಳ್ಳದೆ ಮೆಣಸಿನ್ಕಾಯಿ ಕುಡ್ತಾನೆ ಇರ್ತಾಳೆ. ಆಗ ಸೈಲೆಂಟ್, ದೃಷ್ಟಿ, ಸುದರ್ಶನ್ ಭಾವನೆ ಹೇಳ್ತಿದ್ದಾರಲ್ಲ, ನೀನು ಯಾಕೆ ಹಠ ಮಾಡ್ತಿದ್ದೆ, ಎಲ್ಲದಕ್ಕೂ ಹಠ ಮಾಡೋದು ಒಳ್ಳೆಯದಲ್ಲ, ನಡಿ ದೃಷ್ಟಿ ಅಂತ ಸೈಲೆಂಟ್ ಹೇಳ್ತಾನೆ. ಆದರೆ ದೃಷ್ಟಿ ಅವನ ಮಾತನ್ನು ಕೇಳದೆ ಮೆಣಸಿನ್ಕಾಯಿ ಕುಡ್ತಿರ್ತಾಳೆ. ಅದಕ್ಕೆ ಸೈಲೆಂಟ್ ಒನಕೆನ ಇಸ್ಕೊಂಡು, ಭಾವ ಹೇಳ್ತಿದ್ದಾರೆ ಅದನ್ನು ಬಿಟ್ಟು ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಹೇಮ ಬಂದು, ಸುದರ್ಶನ್, ಏನು ಮಾಡಿದೆ ನೀನು, ಅವಳ ಕೊಬ್ಬನ್ನು ಅಡಗಿಸ್ತಿದ್ದೆ ನಾನು, ಎಲ್ಲ ಹಾಳು ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ಸುದರ್ಶನ್, ಸಾಕು ನಿಲ್ಲಿಸು ಹೇಮ ಅಂತಾನೆ. ಈ ಕಡೆ ದೃಷ್ಟಿ ಕೈ ಉರಿತಾ ಇರುತ್ತೆ, ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಅದಕ್ಕೆ ಸೈಲೆಂಟ್, ತಂಗಿಯವ್ವ, ಬಳ್ಳಾರಿ ಮೆಣಸಿನ್ಕಾಯಿ ಇಷ್ಟು ಖಾರ ಇರುತ್ತೆ ಅಂತ ನನಗೆ ಗೊತ್ತು, ಕೈಗೆ 100 ಸೂಜಿ ತೊಗೊಂಡು ಚುಚ್ಚಿದಂಗೆ ಆಗ್ತಾ ಇರುತ್ತೆ, ಅದು ಅಲ್ಲದೆ ನಿನ್ನ ಮುಖನೂ ಉರಿತಾ ಇದೆ ಅಂತ ಗೊತ್ತು, ನೀನು ಹೋಗಿ ಮುಖ ಮತ್ತು ಕೈ ತೊಳ್ಕೊಂಡು ಬಾ, ಚೂರು ಕೊಬ್ಬರಿ ಎಣ್ಣೆ ಹಚ್ತೀನಿ, ಉರಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಿ, ಬೇಡ, ನಾನು ಮುಖ ತೊಳೆಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸೈಲೆಂಟ್, ಅದು ಯಾಕೆ ನೀನು ಅವಾಗಿಂದ ಮುಖನೂ ತೊಳಿತಿಲ್ಲ, ಕೈನೂ ತೊಳಿತಿಲ್ಲ, ಹಠ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ, ಬೇಡ ಅಂದರೆ ಬೇಡ, ನನ್ನ ಕೈ ಉರಿತಾ ಇದೆ, ಸ್ವಲ್ಪ ಹೊತ್ತಿಗೆ ಸರಿ ಹೋಗುತ್ತೆ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ಸೈಲೆಂಟ್, ನಮ್ಮೂರು ಮೆಣಸಿನ್ಕಾಯಿ ಅದು ಖಾರ ಎಷ್ಟಿರುತ್ತೆ, ಘಾಟ ಎಷ್ಟಿರುತ್ತೆ ಅಂತ ನನಗೆ ಗೊತ್ತು, ನಿನಗೇನು ಗೊತ್ತು ಅಂತ ಜೋರಾಗಿ ಹೇಳ್ತಾನೆ. ಆಗ ದತ್ತ, ಏನೋ ಆವಾಜ್ ಮಾಡ್ತಾ ಇದೆಯಾ ಅಂತ ಸೈಲೆಂಟ್ಗೆ ಕೇಳ್ತಾನೆ. ಆಗ ಸೈಲೆಂಟ್, ಎಲ್ಲ ಹೇಳಿಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಆಗ ದೃಷ್ಟಿ, ಏನಿಲ್ಲ ಸಾವುಕಾರೆ, ಏನಿಲ್ಲ ಅಂತ ಹೇಳ್ತಾಳೆ. ಆಗ ದತ್ತ, ಏನಿಲ್ಲ, ಉಫ್ ಅಂತ ಗಾಳಿ ಬೀಸ್ತಾ ಇದೆಯಾ, ಮುಖ ಊದ್ಕೊಂಡು ಆಗಿದೆ, ಕಣ್ಣಲ್ಲಿ ನೀರಿದೆ, ಕೈ
ಒದರ್ತಾ ಇದೆಯಾ? ಏನೋ ಆಗಿರ್ಬೇಕಲ್ವಾ? ಎಲ್ಲಿ ಕೈ ತೋರಿಸು ಅಂತ ದತ್ತ ಕೇಳ್ತಾನೆ. ಅದಕ್ಕೆ ಸೈಲೆಂಟ್ ಕೇಳ್ತಿರೋದು ದತ್ತಾಬಾಯಿ ಕೈ ತೋರಿಸಮ್ಮ ಅಂತ ಹೇಳ್ತಾನೆ. ಆಗ ದೃಷ್ಟಿ ಕೈ ತೋರಿಸ್ತಾಳೆ. ಆಗ ಮೆಣಸಿನಕಾಯಿ ಚೀಲಕ್ಕೆ ತುಂಬಿದೆ ಅಥವಾ ಮೆಣಸಿನಕಾಯಿ ಪುಡಿ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ಸೈಲೆಂಟ್ ಅದು ಮೆಣಸಿನಕಾಯಿನ ಕುಟ್ಟಿ ಪುಡಿ ಮಾಡಿದ್ಲು ದತ್ತಾಬಾಯಿ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ದತ್ತ ಬರದೇ ಇರೋ ಕೆಲಸ ಯಾಕೆ ಮಾಡೋಕ್ಕೆ ಹೋದರೆ ಹೀಗೆ ಆಗೋದು, ಅದನ್ನು ಮಾಡೋಕ್ಕಂತಾನೆ ಮನೆಯಲ್ಲಿ ಜನ ಇದ್ದಾರೆ, ನೀ ಯಾಕೆ ಮಾಡೋಕ್ಕೆ ಹೋದೆ ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ ಎಲ್ಲರೂ ಬೇರೆ ಕೆಲಸ ಮಾಡ್ತಿದ್ರು, ಅದಕ್ಕೆ ನಾನು ಪ್ರಯತ್ನ ಮಾಡೋಣ ಅಂತ ಹೋದೆ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ದತ್ತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಯಜಮಾನ್ತಿ, ಎಲ್ಲ ಕೆಲಸಕ್ಕೆ ಅದರದೇ ಆದ ಸ್ಥಾನ ಇರುತ್ತೆ, ಮಹತ್ವ ಇರುತ್ತೆ. ಬರದೇ ಇರೋ ಕೆಲಸಕ್ಕೆ ಯಾಕೆ ಕೈ ಹಾಕಕ್ಕೆ ಹೋದೆ, ಎಲ್ಲದನ್ನು ನಾನೇ ಮಾಡ್ತೀನಿ ಅಂತ ಹೋಗಬಾರ್ದು ಅಂತ ಹೋಗಿ ಕೈ ತೋರಿಸು ಅಂತ ಹೇಳಿ ಕೈ ಮೇಲೆ ಐಸ್ ಕ್ಯೂಬ್ ಬಿಟ್ಟು ಕೈ ಉರಿನ ಕಮ್ಮಿ ಮಾಡ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.